ರೆಡ್ ಅವಲಕ್ಕಿ ಕ್ವಿಕ್ ಸ್ನ್ಯಾಕ್ಸ್. ಇಂದೀಗ ನಾವು ಕೆಂಪು ಅವಲಕ್ಕಿಯಿಂದ ಸ್ನ್ಯಾಕ್ಸ್ ಹೇಗೆ ಮಾಡೋದು ನೋಡುವ. ಇದಕ್ಕೆ ಬೇಕಾದ್ದು ಇಂಗ್ರೀಡಿಯೆಂಟ್ಸ್ ಇದೆಲ್ಲಿದ್ದು. ಮೊದಲಿಗೆ ನೀರುಳ್ಳಿಯನ್ನು ಲಾಕೆಗೆ ಕೊಚ್ಚಿ ಮಡಗಿ, ಮತ್ತು ಒಂದು ದೊಡ್ಡ ಪಾತ್ರೆ ತಗೊಂಡು ಅದಕ್ಕೆ ತೆಂಗಿನ ತುರಿ, ಒಂದು 2 ಸ್ಪೂನಷ್ಟು ಸಾರಿನ ಹುಡಿ, ಒಂದು ಸ್ವಲ್ಪ ಬೆಲ್ಲ ಮತ್ತು ರುಚಿಗೆ ಬೇಕಾದಷ್ಟು ಉಪ್ಪನ್ನು ಹಾಕಬೇಕು. ಇಷ್ಟಾದ ಮೇಲೆ ಕೊಚ್ಚಿಟ್ಟ ನೀರುಳ್ಳಿಯನ್ನು ಎಲ್ಲ ಹಾಕಬೇಕು ಇದಕ್ಕೆ. ಇನ್ನೀಗ ಒಂದು ಒಗ್ಗರಣೆ ಕೊಡುವ ಇದಕ್ಕೆ ಉದ್ದಿನಬೇಳೆ ಸಾಸಿವೆ ಹಾಕಿ ಒಗ್ಗರಣೆ, ಒಳ್ಳೆ ಕರಿಬೇವು ಸೊಪ್ಪು ಹಾಕಿ ಒಳ್ಳೆ ಪರಿಮಳ ಬತ್ತು. ಇದಾದ ಮೇಲೆ ಇದರ ಲಾಯಕಕ್ಕೆ ಮಿಕ್ಸ್ ಮಾಡಬೇಕು ನಾವು. ನಾನೀಗ ಒಂದು 2 ಬೌಲಿನಷ್ಟು ಕೆಂಪು ಅವಲಕ್ಕಿ ತಗೊಂಡಿದ್ದೆ. ನಿಂಗೆ ಬೇಕಾದ್ರೆ ನಾರ್ಮಲ್ ಅವಲಕ್ಕಿ ತಗೊಂಬಲಕ್ಕು. ತಗೊಂಡು ಒಂದು ಒಳ್ಳೆ ಮಿಕ್ಸ್ ಕೊಡಬೇಕು. ಲಾಯಕಕ್ಕೆ ಕೈಯಲ್ಲಿ ಮಿಕ್ಸ್ ಮಾಡಬೇಕು. ಪ್ರತಿಯೊಂದು ಅವಲಕ್ಕಿಗೂ ಮಸಾಲೆ ಮಿಕ್ಸ್ ಆಯಿತು. ಅಷ್ಟಪ್ಪ ನಮ್ಮ ಅವಲಕ್ಕಿ ರೆಡಿ ಆಗುತ್ತಿದೆ. ಅವಲಕ್ಕಿ ಚಟ್ನಿ ರೆಡಿ ಆಯಿತು.